ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯುವ ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಕಲೆಕ್ಷನ್ ಬಗ್ಗೆ ಮಾತಾಡೋದು ಅಷ್ಟೊಂದು ಇಂಪಾರ್ಟೆಂಟ್ ಇತ್ತಾ ಇಲ್ವಾ, ಏನು ಕತೆ, ಕಲೆಕ್ಷನ್ ಎಷ್ಟಾಗಿದೆ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸೊ ಯುವ ಸಿನಿಮಾ ಗೊತ್ತಿರೋ ಹಾಗೆ ಒಂದು ಬ್ಲಾಕ್ ಬಾಸ್ಟರ್ ಓಪನಿಂಗನ್ನು ಪಡ್ಕೊಂಡಿದೆ. ಆ್ಯಂಡ್ ತುಂಬಾ ಒಂದು ಅದ್ಭುತವಾದಂಥ ಸಿನಿಮಾ ಆ್ಯಂಡ್ ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಸೊ ಮಾಸ್ ಮತ್ತು ಫ್ಯಾಮಿಲಿ ಆಡಿಯನ್ಸ್ ನಡುವೆ ಒಂದು ಸಿನಿಮಾ ಥಿಯೇಟ್ರಲ್ಲಿ ಇಬ್ಬರು ಕೂತ ಮಾಸ್ ಆಡಿಯನ್ಸ್ ಆಗಿರ್ಬೋದು ಮತ್ತು ಫ್ಯಾಮಿಲಿ ಆಡಿಯನ್ಸ್ ಆಗಿರ್ಬೋದು. ಸೊ ಇಬ್ಬರೂ ಕೂಡ ಒಂದು ರೀತಿಯಲ್ಲಿ ಒಂದು ಎಂಟರ್ಟೈನರ್ ಆಗಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು ಯುವ ಸಿನಿಮಾ. ಸೊ ಕಲೆಕ್ಷನ್ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಒಂದು ಸಿನಿಮಾ ಅಂತ ಬಂದಾಗ ತುಂಬ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಸಿನಿಮಾಗಳು ಒಂದು 25 ದಿನ, 50 ದಿನ, 100 ದಿನ ಈ ರೀತಿಯಾಗಿ ಒಂದು ವರ್ಷದ ತನಕನೂ ಸಿನಿಮಾ ಓಡಿದ್ರೆ ಹಿಟ್ಟಾಯಿತು ಅನ್ನೋ ಒಂದು ಕಾಲ ಇತ್ತು. ಬಟ್ ಈಗ ಸಿನಿಮಾ ಫಸ್ಟ್ ಡೇ ಕಲೆಕ್ಷನ್ ಎಷ್ಟಾಗಿದೆ, 3 ಡೇಸ್ ಕಲೆಕ್ಷನ್ ಎಷ್ಟಾಗಿದೆ, ಸಿನಿಮಾ 25 ದಿನ ಓಡಿರ್ಬೋದು, 50 ದಿನ ಓಡಿರ್ಬೋದು, ಬೇಡ 100 ದಿನ ಓಡಿರ್ಬೋದು. ಸೊ ಇಷ್ಟು ದಿನ ಓಡಿದ್ರೂ ಕೂಡ ಅಷ್ಟು ದಿನಗಳಲ್ಲಿ ಎಷ್ಟು ಕಲೆಕ್ಷನ್ ಮಾಡ್ತು, ಅಂದರೆ ಹಣದ ಬೇಸ್ ಮೇಲೆ, ಅಂದರೆ ದುಡ್ಡಿನ ಬೇಸ್ ಮೇಲೆ ಸಿನಿಮಾ ಹಿಟ್ಟಾಗಿದೆಯೋ ಇಲ್ವೋ ಅನ್ನುವಂಥದ್ದು. ಸೊ ಈಗಿನ ಒಂದು ನಾವು ಟ್ರೆಂಡ್ ಇರುವಂಥದ್ದು, ಈಗಿನ ಒಂದು ಕ್ಯಾಲ್ಕುಲೇಷನ್ ಈ ರೀತಿ ಆಗುತ್ತೆ. ಬಟ್ ಇವತ್ತು ಈ ವಿಚಾರ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ತುಂಬ ಸಿನಿಮಾಗಳದ್ದು ನಾನು ನೋಡಿದಾಗೆ ಒಂದು ಎಲ್ಲ ಕಲೆಕ್ಷನ್ಸ್ ವೀಡಿಯೋಸ್ಗಳನ್ನು ಮಾಡಿರ್ತೀನಿ. ಆ್ಯಂಡ್ ಕೆಲವೊಂದು ಕಲೆಕ್ಷನ್ ವೀಡಿಯೋಸ್ ಮಾಡಿದಾಗ ಏನಾಗುತ್ತೆ, ಸೊ ಅಷ್ಟಾಗಿಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ, ನೀವು ಯಾಕೆ ಹಿಂಗೆ ಹೇಳ್ತೀರಾ, ಹಾಗೆ ಹೀಗೆ ಅಂತ ಎಲ್ಲರೂ ಕೂಡ ಕೇಳಿದ್ದಾರೆ. ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ಕಾಮೆಂಟ್ ಮಾಡೋರು ಕೂಡ. ಸೊ ಯಾವುದೇ ಒಂದು ಅಫಿಷಿಯಲ್ ಅಪ್ಡೇಟ್ ಇಲ್ಲದಾಗ ನಾವು ಈಗ ಒಂದು ಎಕ್ಸೆಲ್ ಆಗಿರ್ಬೋದು, ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವೊಂದು ಆರ್ಟಿಕಲ್ಗಳು ಕೆಲವೊಂದು ಬೇಸ್ ಮೇಲೆ ಅನಲೈಸ್ ಮಾಡಿ ಇಷ್ಟಾಗಿರ್ಬೋದು, ಅಪ್ರಾಕ್ಸಿಮೇಟ್ ಟಿಕೆಟ್ ಸೇಲ್ ಆಗಿರುತ್ತೆ. ಸೊ ಅದ್ರ ಮೇಲೆ ಒಂದು ಲೆಕ್ಕ ಹಾಕಿ, ಸೊ ಅಪ್ರಾಕ್ಸಿಮೇಟ್ ಗ್ರಾಸ್ ಕಲೆಕ್ಷನ್ ಅಂತ ಕರೀತಾರೆ. ಸೊ ಗ್ರಾಸ್ ಕಲೆಕ್ಷನ್ ಇಷ್ಟಾಗಿರ್ಬೋದು ಅನ್ನುವಂಥದ್ದನ್ನ ಬೇಸ್ ಮೇಲೆ ಒಂದು ಇಷ್ಟು ಅಮೌಂಟ್ ಅಂತ ಹೇಳ್ತಾರೆ. ಬಟ್ ಇವತ್ತು ನಾನು ಹೇಳಕ್ಕೆ ಹೊರಟಿರುವಂಥದ್ದು ಯುವ ಸಿನಿಮಾದ ಒಂದು ಕಲೆಕ್ಷನ್ ಬಗ್ಗೆ. ಅದು ಕೂಡ ಒಂದು ಗ್ರಾಸ್ ಕಲೆಕ್ಷನ್ನು. ಬಟ್ ಯಾವ ರೀತಿಯಾಗಿದೆ ಕಲೆಕ್ಷನ್, ಗ್ರಾಸ್ ಮೀನ್ಸ್ ಲೈಕ್ ಈ ಥಿಯೇಟರ್ಸ್ ಎಲ್ಲ ಕಲೆಕ್ಷನ್ ಆಗಿರುತ್ತೆ, ಅದ್ರದ್ದು ಖರ್ಚು ವೆಚ್ಚಗಳನ್ನ ಯಾವುದೂ ತೆಗೆದಿರಲ್ಲ. ಸೊ ಎಲ್ಲ ಒಂದು ಟೋಟಲ್ ಆಗಿರುವಂಥ ಒಂದು ಕಲೆಕ್ಷನ್ ಅಂತ ಹೇಳ್ಬೋದು. ಬಟ್ ಇನ್ನೂ ಅಫಿಷಿಯಲ್ ಆಗಿ ಯಾವುದೇ ರೀತಿಯಾದಂಥ ಒಂದು ಅನೌನ್ಸ್ಮೆಂಟ್ ಕೂಡ ಒಂಬಾಳೆ ಸಿನಿಮಾದವರು ಮಾಡಿಲ್ಲ. ಸೊ ಕಾದ್ ನೋಡೋಣ, ಮುಂದಿನ ದಿನಗಳಲ್ಲಿ ಮಾಡ್ಬೋದು ಅಂತ ಅನ್ಕೊಳ್ತೀನಿ ನಾನು ಮುಂದಿನ ದಿನಗಳಲ್ಲಿ. ಆ್ಯಂಡ್ ಎಲ್ರಿಗೂ ಒಂದು ಕುತೂಹಲ ಇರೋದೇನೆಂದರೆ, ಎಷ್ಟು ಮಾಡಿರ್ಬೋದು ಕಲೆಕ್ಷನ್ ಫಸ್ಟ್ ಡೇ ಕಲೆಕ್ಷನ್ನು ಅಂತ ನೋಡೋದಾಯಿತು ಅಂತಂದರೆ, ಸೊ 2.5 - 3 ಕೋಟಿ ತನಕ ಆಗಿರುವಂಥದ್ದು ಸದ್ಯಕ್ಕೆ ಇರುವಂಥ ಒಂದು ಅಪ್ಡೇಟ್ ಅಷ್ಟೇ. ಇದು ಒಂದು ಬಜ್ ಅಂತ ಹೇಳ್ಬೋದು, ಒಂದು ರೂಮರ್ ಅನ್ನೋಕ್ಕಾಗಲ್ಲ. ಇದು ಒಂದು ರೀತಿಯಲ್ಲಿ ಕ್ಯಾಲ್ಕುಲೇಷನಲ್ಲಿ ಅಪ್ಡೇಟ್ ಆಗಿರುವಂಥ ಒಂದು ಕಲೆಕ್ಷನ್ ಅಮೌಂಟ್ ಅಂತ ಹೇಳ್ಬೋದು. ಸೊ ಈ ಅಮೌಂಟು ಸದ್ಯಕ್ಕೆ ಇರುವಂಥದ್ದು ಈ ಯುವ ಸಿನಿಮಾ ಇಲ್ಲಿವರೆಗೂ ಈ ರೀತಿ ಕಲೆಕ್ಷನ್ ಮಾಡಿದೆ ಅನ್ನೋದು ಒಂದು ಗೆಸ್ ಬೇಸ್ ಮೇಲೆ ಅಥವಾ ಯಾವುದಾದ್ರು ಟಿಕೆಟ್ ಕಲೆಕ್ಷನ್ಸ್ಗಳ ಮೇಲೆಲ್ಲ ಒಂದು ಹೇಳಿರುವಂಥದ್ದಂತಲೇ ಹೇಳ್ಬೋದು. ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟರ ಮಟ್ಟಿಗೆ ಒಂದು ಕಲೆಕ್ಷನ್ ಒಂದು ರಿಸಲ್ಟನ್ನು ತಂಡ ಕೊಡುತ್ತಾ ಏನು, ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಓವರಾಲ್ ಆಗಿ ಈ ಒಂದು ಅಪ್ಡೇಟ್ ಬಂದು ಅಂದರೆ ಒಂದು ಕ್ಯಾಲ್ಕುಲೇಷನ್ ಆಗಿರುವಂಥ ಅಪ್ಡೇಟ್. ಸೊ ಇಷ್ಟು ಕಲೆಕ್ಷನ್ ಆಗಿದೆ ಅನ್ನುವಂಥದ್ದು. ಸೊ ಇದಾಗಿತ್ತು. ಆ್ಯಂಡ್ ಇದು ಎಲ್ಲ ಒಂದು ಕಲೆಕ್ಷನ್ ಆಗಿದೆ. ಆ್ಯಂಡ್ ನಿಮಗೆ ಯುವ ಸಿನಿಮಾ ನೋಡಿದ್ರೆ ಸೊ ನಿಮಗೆ ಏನು ಅನ್ನಿಸ್ತು, ಏನು ಕತೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ನೀವು ಯಾವ ಊರಲ್ಲಿ ಯುವ ಸಿನಿಮಾನ ನೋಡಿದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಯಾರೆಲ್ಲ ಇನ್ನು ಯುವ ಸಿನಿಮಾ ನೋಡಿಲ್ಲ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.